ಇಂದು ಭಾರತದ ರಾಜಕಾರಣ ತುಂಬಾ ಅಪಾಯದಲ್ಲಿದೆ. ವ್ಯಕ್ತಿ, ಪಕ್ಷ, ಕುಟುಂಬ, ಧರ್ಮ, ಮೌಢ್ಯ, ಪಾಳ್ಯಗಾರಿಕೆಯಿಂದ ಇಂದಿನ ರಾಜಕೀಯ ಸ್ಥಿತಿ ಜರುಗ್ತಾ ಇದೆ. ಅದರಲ್ಲೂ ಕೂಡ ಯುವ ಜನಾಂಗದ ಸಮಸ್ಯೆ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಯೂತ್ಸ್ ಪವರ್ ಇಸ್ ದ ಗ್ರೇಟರ್ ದ್ಯಾನ್ ಮೈನ್ಸ್, ರಿವರ್ಸ್, ಫಾರೆಸ್ಟ್ ಅಂತ ನಾವು ಹೇಳ್ತೀವಿ. ಇಂದು ಯುವ ಜನಾಂಗ ತಬ್ಲಿಗಳಾಗಿದ್ದಾರೆ. ಉದ್ಯೋಗ ಇಲ್ಲ, ಆರೋಗ್ಯ ಇಲ್ಲ, ವಸತಿ ಇಲ್ಲ. ಮತ್ತು ಯುವ ಜನಾಂಗ ಇವತ್ತು ಮೊಬೈಲ್ ಟೆಕ್ನಾಲಜಿ, ತಾಂತ್ರಿಕತೆ ಇವುಗಳಲ್ಲಿ ಮುಳುಗೋಗಿದ್ದಾರೆ. ಜೊತೆಗೆ ಡ್ರಗ್ಸು, ಗಾಂಜಾ, ಹೆರಾಯಿನ್, ಬ್ರೌನ್ ಶುಗರ್, ಇಲ್ಲಿಗಲ್ ಆಕ್ಟಿವಿಟೀಸ್ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತಮ್ಮ ಸುಂದರವಾದ ಬದುಕು ಇವತ್ತು ನಾವು ಪ್ರತಿಯೊಬ್ಬರೂ ಕೂಡ ಇನ್ನೊಂದ್ಸರಿ ಹುಟ್ಟುತ್ತೀವೋ ಹುಟ್ಟೋದಿಲ್ವೋ ಗೊತ್ತಿಲ್ಲ. ಬದುಕು ಜನ್ಮ ಬಹಳ ಶ್ರೇಷ್ಠವಾದ್ದು. ಇವತ್ತು ಯುವ ಜನಾಂಗ ತಮ್ಮ ಬದುಕನ್ನ ರೂಪಿಸ್ಕೊಳ್ಳೋದ್ರಲ್ಲಿ ಸರ್ಕಾರಗಳು ಕೂಡ ವಿಫಲವಾಗಿದೆ. ಇಂತಹ ಸಂದರ್ಭದಲ್ಲಿ SDPI ಪಕ್ಷವು ಇಡೀ ರಾಷ್ಟ್ರದಲ್ಲಿ ಯುವ ಘಟಕ, ರಾಜಕೀಯ ಯುವ ಘಟಕವನ್ನು ಸ್ಥಾಪನೆ ಮಾಡಿದೆ. ಯಂಗ್ ಡೆಮಾಕ್ರೆಟಿಕ್ ಅನ್ನುವಂತಹ ಒಂದು ಯುವ ಜನತೆಯ ಶಕ್ತಿಯನ್ನು ಅವು ತಂದಿದೆ. ಅದೇ ಕಾರಣಕ್ಕಾಗಿ ನಾನು ರಾಜ್ಯ ಉಪಾಧ್ಯಕ್ಷನಾದ N. ಪುಟ್ಟಣಂಜಯ್ಯ ದೇವನೂರು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯುವ ಜನತೆ ರಾಜಕೀಯದಿಂದ ದೂರ ಉಳಿದ್ರೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಸೂಕ್ಷ್ಮ ಸಂವೇದನೆ ಇಲ್ಲ, ರಾಜಕೀಯ ಪ್ರಜ್ಞೆ ಇಲ್ಲ, ಜನಸೇವೆ ಗೊತ್ತಿಲ್ಲ. ಮತ್ತು ಇವತ್ತು ರಾಜಕೀಯಕ್ಕೆ ಬರ್ತಕ್ಕಂಥವರು ದುಡ್ಡಿನಿಂದ ಗೆಲ್ಲಬಹುದು, ಜಾತಿಯಿಂದ ಗೆಲ್ಲಬಹುದು, ಧರ್ಮವನ್ನು ಬಳಸಿ ಗೆಲ್ಲಬಹುದು, ಹಣ ಹಂಚಿ ಗೆಲ್ಲಬಹುದು, ಆಸೆ ಅಮಿಷಗಳನ್ನು ನೀಡಿ, ಪೊಳ್ಳು ಭರವಸೆಗಳನ್ನು ನೀಡಿ ನಾವು MP, MLA ಇತ್ಯಾದಿಗಳಾಗ್ಬೋದು ಅಂತಕ್ಕಂಥ ಭ್ರಮೆಯಲ್ಲಿ ಇದ್ದಾರೆ. ನಿಜನೂ ಕೂಡ ಹೌದು. ಇತ್ತೀಚೆಗೆ ಬಳ್ಳಾರಿ ಘಟನೆ ನೋಡ್ತಾ ಇರ್ಬೋದು, ಕೇಂದ್ರದಲ್ಲಿ ಘಟನೆಗಳು ನೋಡ್ತಾ ಇರ್ಬೋದು, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಇತ್ತೀಚೆಗೆ ಆಯ್ಕೆಗೊಂಡಿರ್ತಕ್ಕಂಥ ಯುವ ಘಟಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗಿದೆ. ಗವರ್ನರ್ ಅವರು RSS ಅಥವಾ ರಾಜಕೀಯ ಪಕ್ಷದಿಂದ ಇರಬಹುದು, ಅಥವಾ ನರೇಂದ್ರ ಮೋದಿ ಅವರು ಅವ್ರನ್ನ ನೇಮಕ ಮಾಡಿರ್ಬೋದು. ಆ ಋಣಭಾರವನ್ನು ತೀರಿಸಲಿಕ್ಕಾಗಿ ಸಂವಿಧಾನದ 19 ಕಾಲಂನಲ್ಲಿ ಗವರ್ನರ್ ವಿವೇಚನೆ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದೆ. ಆದರೂ ಕೂಡ ಅವರು ವ್ಯತಿರಿಕ್ತವಾಗಿ ವರ್ತಿಸ್ತಾರೆ ಅಂತಂದರೆ ತಮ್ಮ ಋಣಭಾರವನ್ನು ತೀರಿಸಲಿಕ್ಕೋಸ್ಕರ ಅವರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದನ್ನು ಚರ್ಚೆ ಆಗಬೇಕು. ಈಗ ಗವರ್ನರ್ ಇರಬೇಕೋ ಬೇಡವೋ, ಇವತ್ತು ಗವರ್ನರ್ಗಳನ್ನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಜನರಿಂದ ಆಯ್ಕೆಯಾದ ಸರ್ಕಾರಗಳನ್ನು ದುರ್ಬಲಗೊಳಿಸಲಿಕ್ಕೆ, ಹಿಂಬದಿಯಿಂದ ಆಡಳಿತ ನಡೆಸಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ಸಾರ್ವಜನಿಕರಲ್ಲಿದೆ. ಇದನ್ನೆಲ್ಲ ನೋಡ್ತು ಅಂದರೆ ಒಂದು ಎಷ್ಟೆಷ್ಟೋ ವರ್ಷಗಳೋಯ್ತದೆ. ಇವತ್ತು ನೀವು ಗವರ್ನರ್ ಆಗಿರ್ಬೋದು, ನಾಳೆ MP ಆಗ್ಬೋದು, MLA ಆಗ್ಬೋದು, ಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು.
ಇಲ್ಲಿ ಇಷ್ಟೊಂದು ಜ್ವಲಂತ ಸಮಸ್ಯೆಗಳಿರುವಾಗ ರೈತರ ಸಮಸ್ಯೆ ಇದೆ, ಕಾರ್ಮಿಕರ ಸಮಸ್ಯೆ ಇದೆ, ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ, ಬಡವರ ಸಮಸ್ಯೆ ಇದೆ, ನಿರ್ಗತಿಕರಿದ್ದಾರೆ. ಅವರ ಕಾಲಿನ ಧೂಳಿಗೂ ಕೂಡ ಈ ಪೋಸ್ಟ್ಗಳು ಸಮ ಆಗದಿಲ್ಲ. ಬಹಳ ಪಶ್ಚಾತ್ತಾಪ ಪಡ್ತದೆ. ಇದನ್ನ ನಮ್ಮ ಯುವ ಜನಾಂಗ, ಈಗ ಯುವ ಘಟಕ ಸ್ಥಾಪನೆ ಆಗಿರ್ತಕ್ಕಂಥವ್ರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನೀವು ಈ ರಾಜಕೀಯ ಶುದ್ಧೀಕರಣಕ್ಕಾಗಿ ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥದ್ದು ದೊಡ್ಡ ಆಸ್ತಿ. ಕ್ರಿಯಾಶೀಲತೆ ಮತ್ತು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಳಿ. ನಮ್ಮಲ್ಲಿ ಯಾವುದೇ ಐಕಾನ್ಗಳಿಲ್ಲ, ಇಂಡಸ್ಟ್ರಿಯಲಿಸ್ಟ್ ಇಲ್ಲ, ಒಂದು MP ಇಲ್ಲ, ಒಂದು MLA ಇಲ್ಲ. ಹೇಗೆ ರಾಷ್ಟ್ರದಲ್ಲಿ ಕೋಟ್ಯಾಂತರ ಜನರ ಒಂದು ಬಲಿಷ್ಠವಾದಂಥ ಸೈನ್ಯದ ರೀತಿಯಲ್ಲಿ ಜನಾಂದೋಲನವಾಗಿ ಹೇಗೆ ರೂಪುಗೊಳ್ತಾ ಇದೆ ಅನ್ನೋದನ್ನು ಕೂಡ ನೀವು ಒಳಗಣ್ಣಿಂದ ನೋಡಬೇಕಾಗ್ತದೆ. ಯಾರಾದರೂ ನಾವು MP MLA ಆಗ್ತೀನಿ ಅಂತ ಕನಸುಗಳಿಟ್ಕೊಂಡು ಈ ಪಕ್ಷಕ್ಕೆ ಬರಬೇಡ್ರಿ. ಸಮಾಜ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದು ಆಸೆ ಇಟ್ಕೊಂಡು ಬನ್ನಿ. ನನ್ನ ಜಾತಿ ಯಾವುದು ಅಂತ ಹೇಳಿದ್ರೆ ನನ್ನ ಜಾತಿ ಪ್ರೀತಿ ಅಂತ ಹೇಳ್ಬೇಕು. ನೀವು ಆಗಿದ್ರಾಗೆ ಒಳಗಡೆ ಕಾಲಿಡಿ. ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ಭಾರತೀಯ ಪ್ರಜೆಗೆ ತೊಂದರೆ ಆದರೆ, ಅನುಕೂಲ ಆದರೆ, ಅದು ಭಾರತೀಯ ಕುಟುಂಬ, ನನ್ನ ಕುಟುಂಬ, ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಅನ್ನತಕ್ಕಂಥ ಒಂದು ಸಂದೇಶವನ್ನು ಸಾರುವಂಥ ಆಲೋಚನೆಯೊಂದಿಗೆ ಯುವ ಜನಾಂಗ ನೀವು ರಾಜಕೀಯಕ್ಕೆ ಬನ್ನಿ. ಇಲ್ಲ ಅಂದ್ರೆ ಏನಾಗ್ತದೆ ಅಂತಂದ್ರೆ, ನೋಡ್ತಾ ಇದ್ದಾರೆ, ಮೌಲ್ಯಗಳು ಇಲ್ಲಿ ಆಡಳಿತ ನಡೆಸಬೇಕು. ಇವತ್ತು ಬ್ಯಾನರ್ ಕಟ್ಟೋದಕ್ಕೆ ಕೊಲೆ ಆಗ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರ ಕ್ಷೇತ್ರದಲ್ಲಿ ಏನಾಯ್ತು? ಮೊನ್ನೆ KR ನಗರದಲ್ಲಿ ಏನಾಯ್ತು? ಯಾಕೆಂದ್ರೆ ಅವ್ರು ಯಾರು ಜನಪರವಾಗಿ ರೈತ ಚಳವಳಿಯಿಂದ, ದಲಿತ ಚಳವಳಿಯಿಂದ, ಹೋರಾಟಗಾರರಿಂದ ಬಂದವರಲ್ಲ. ದುಡ್ಡು ಮಾಡಲಿಕ್ಕೆ, ಸಂಪತ್ತನ್ನ ಹೆಚ್ಚು ಮಾಡಲಿಕ್ಕೆ ಬಂದಂಥವ್ರು. ಇಲ್ಲಿ ಕರ್ನಾಟಕದಲ್ಲಿ 300 ಚಿಲ್ಲರೆ ಕಾರ್ಪೊರೇಟರ್ಗಳಿದ್ದಾರೆ. ಒಂದು ಪೈಸಾ ಕೊಟ್ಟಿಲ್ಲ ನಾವು ಚುನಾವಣೆಯಲ್ಲಿ. STP ಪಕ್ಷ ಚುನಾವಣೆಯಲ್ಲಿ ಹಣ ಹಂಚೋದಿಲ್ಲ. BSPನೂ ಕೂಡ ಒಂದು ಓಟ್ ಕೊಡಿ, ಒಂದು ನೋಟ್ ಕೊಡಿ ಅಂತಾರೆ. ಇವುಗಳು ಇದ್ದಾಗೂ ಕೂಡ ಇದನ್ನು ನೋಡಿ ಕೂಡ ಕಲಿಯೋದಿಲ್ಲ. ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕು ಊಟ? ಒಂದು ತಲೆಮಾರು, 2 10 20 ತಲೆಮಾರೊಳಗೆ 10,000 20,000 ಕೋಟಿಗಳನ್ನ ಇಟ್ಕೊಂಡು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಖರೀದಿ ಮಾಡೋದು. ನಾವು ಇಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. 2,000 3,000 ಖರ್ಚು ಮಾಡೋಕ್ಕಾಗೋದಿಲ್ಲ. ಆಸ್ಪತ್ರೆಯಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ. ಇಲ್ಲಿ ಬಡತನ ಇದೆ, ಹಸಿವಿದೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಕೋಮು ಭಾವನೆ ಇದೆ. ಒಬ್ಬನ ಪಾಸ್ಬುಕ್ ಅಲ್ಲಿ 1000 ಕೋಟಿ ಇದೆ. ಇದು ಹೆಂಗ್ ಬಂತು? ನಾನು STPಗೆ ಬರ್ತಕ್ಕಂಥ ಯುವ ಘಟಕದ ಪದಾಧಿಕಾರಿಗಳಿಗೆ ಸೇರ್ತಕ್ಕಂಥವ್ರಿಗೆ ನೀವು ಒಳಗಣ್ಣಿಂದ ನೋಡಿ. ಬುದ್ಧ